ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಪಂಜಾಬಿನ ಮೆಡಿಕಲ್ ಅಡ್ಮಿಷನ್ಸ್ ಬಗ್ಗೆ ಮಾತಾಡೋಣ. ಅಂದ್ರೆ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಕೋರ್ಸ್ಗಳು. ಮುಖ್ಯವಾಗಿ 2025ನೇ ಸಾಲಿಗೆ. ಹೌದು. ನೀಟ್ ಸ್ಕೋರ್ ಆಧಾರದ ಮೇಲೆ ಹೇಗೆ ನಡೀತಿವೆ, ಯಾರೆಲ್ಲ ಅಪ್ಲೈ ಮಾಡಬಹುದು, ಡೇಟ್ಸ್ ಏನು, ಯಾವ ಕಾಲೇಜ್ಗಳಿವೆ, ಹೀಗೆ ಎಲ್ಲವನ್ನೂ ನೋಡೋಣ. ಬಾಬಾ ಫರೀದ್ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಅಂದ್ರೆ BFUHS ಅವರೇ ನೋಡ್ಕೊಡೋದು ಇದನ್ನೆಲ್ಲ. ಹೌದು, ಖಂಡಿತ. ಪಂಜಾಬ್ನಲ್ಲಿ ಮೆಡಿಕಲ್ ಸೀಟ್ ಆಸೆ ಇಟ್ಕೊಂಡವರಿಗೆ ಇದು ಬಹಳ ಮುಖ್ಯವಾದ ಮಾಹಿತಿ. ಅಲ್ಲಿನ ಪ್ರಾಸೆಸ್, ಫೀಸ್ ಸ್ಟ್ರಕ್ಚರ್ ಮತ್ತೆ ಈಗೇನಾದ್ರೂ ಹೊಸ ಅಪ್ಡೇಟ್ಸ್ ಇದ್ರೆ ಅದನ್ನೆಲ್ಲ ಕ್ಲಿಯರ್ ಆಗಿ ಹೇಳೋಣ ಅಂದ್ಕೊಂಡಿದ್ದೇವೆ. ಸರಿ, ಹಾಗಾದ್ರೆ ಮೊದಲನೇದಾಗಿ ಅರ್ಹತೆ ಬಗ್ಗೆನೇ ಶುರು ಮಾಡೋಣ. ಯಾರು ಅಪ್ಲೈ ಮಾಡಬಹುದು ಪಂಜಾಬ್ನಲ್ಲಿ? ಇದು ಬೇರೆ ರಾಜ್ಯದವರಿಗೆ ಎಷ್ಟು ಓಪನ್ ಸ್ಟೇಟ್? ಮುಖ್ಯವಾಗಿ ಇದು ಪಂಜಾಬ್ ನಿವಾಸಿಗಳಿಗೆ, ಅಂದ್ರೆ ಡೊಮಿಸೈಲ್ ಸರ್ಟಿಫಿಕೇಟ್ ಇರಬೇಕು. ಓಕೆ. ಅಥವಾ ಪಂಜಾಬ್ನಲ್ಲೇ 11ನೇ ಮತ್ತು 12ನೇ ಕ್ಲಾಸ್ ಓದಿರ್ಬೇಕು. ಇಲ್ಲಂದ್ರೆ ಪಂಜಾಬ್ನಲ್ಲೇ ಹುಟ್ಟಿದವರು, ಬರ್ತ್ ಸರ್ಟಿಫಿಕೇಟ್ ಇದ್ರೆ ಸರಿ. ಇವರಿಗೆಲ್ಲ ಗವರ್ಮೆಂಟ್ ಸೀಟ್ಗಳಿಗೆ ಅವಕಾಶ ಇರುತ್ತೆ. ಹಾಗಾದ್ರೆ ಬೇರೆ ರಾಜ್ಯದವರಿಗೆ ಅವಕಾಶ ತುಂಬಾನೇ ಕಮ್ಮಿ ಅಂದ್ಹಾಗಾಯ್ತು, ಸರ್ಕಾರಿ ಸೀಟುಗಳ ಮಟ್ಟಿಗೆ. ಹೌದು ಹೌದು. ಗವರ್ಮೆಂಟ್ ಸೀಟುಗಳ ವಿಷಯದಲ್ಲಿ ಪಂಜಾಬ್ ಬಹುತೇಕ ಒಂದು ಕ್ಲೋಸ್ಡ್ ಸ್ಟೇಟ್ ಅಂತಾನೆ ಹೇಳ್ಬೋದು. ಬೇರೆ ರಾಜ್ಯದವರಿಗೆ ಅಂದ್ರೆ NRI ಕೋಟಾ ಒಂದು ದಾರಿ. ಆಮೇಲೆ CMC ಲುಧಿಯಾಣದಲ್ಲಿ ಕೆಲವು ಮೈನಾರಿಟಿ ಕೋಟಾ ಸೀಟ್ಗಳು ಇರುತ್ತೆ, ಅದರಲ್ಲಿ ಕೆಲವೊಂದು ಹೊರಗಿನವರಿಗೂ ಸಿಗಬಹುದು. ಮತ್ತೆ ಪ್ರೈವೇಟ್ BDS ಕಾಲೇಜ್ಗಳಲ್ಲಿ ಸೆಕೆಂಡ್ ರೌಂಡ್ ಆದ್ಮೇಲೆ ಏನಾದರೂ ಸೀಟ್ ಖಾಲಿ ಇದ್ರೆ ಆಗ ಮಾತ್ರ ಬೇರೆಯವರಿಗೆ ಚಾನ್ಸ್. MBBS ಸರ್ಕಾರಿ ಸೀಟ್ಗೆ ಕಾಂಪಿಟಿಷನ್ ಜಾಸ್ತಿ, ಅದು ಸ್ಥಳೀಯರಿಗೆ ಸೀಮಿತ ಇದ್ದಾಗೆ. ಸರಿ, ಈಗ ಪ್ರವೇಶ ಪ್ರಕ್ರಿಯೆ ಬಗ್ಗೆ ಹೇಳಿ, ಅದು ಹೇಗ್ ನಡೆಯುತ್ತೆ? ಮತ್ತೆ ಈ ವರ್ಷದ ಮುಖ್ಯವಾದ ದಿನಾಂಕಗಳು. ವಿದ್ಯಾರ್ಥಿಗಳು ತುಂಬಾ ಕೇರ್ಫುಲ್ ಆಗಿರ್ಬೇಕಾದ ಸ್ಟೆಪ್ಸ್ ಇವು ಅಲ್ವಾ? ಖಂಡಿತ. BFUHS ಇದೆಯಲ್ಲ, ಅವರು ನೀಟ್ ಸ್ಕೋರ್ ಮೇಲೆ ಸೆಂಟ್ರಲೈಸ್ಡ್ ಆನ್ಲೈನ್ ಕೌನ್ಸಿಲಿಂಗ್ ಮಾಡ್ತಾರೆ. ಓಕೆ. ಸ್ಟೆಪ್ಸ್ ಅಂದ್ರೆ ಮೊದಲು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಬೇಕು, ಆಮೇಲೆ ಅಪ್ಲಿಕೇಶನ್ ಫೀ ಕಟ್ಟಬೇಕು, ಆಮೇಲೆ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಅದಾದ್ಮೇಲೆ ಚಾಯ್ಸ್ ಫಿಲ್ಲಿಂಗ್ ಅಂದ್ರೆ ವಿದ್ಯಾರ್ಥಿಗಳು ತಮಗೆ ಬೇಕಾದ ಕಾಲೇಜ್, ಕೋರ್ಸ್ ಆರ್ಡರ್ ಹಾಕೋದು. ಸರಿ. ಅದ್ರ ಮೇಲೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಕೊನೆಗೆ ಯಾವ ಕಾಲೇಜ್ ಸಿಕ್ಕಿದೆ ಅಲ್ಲಿಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು ನಿಗದಿತ ಟೈಮ್ ಒಳಗೆ. ಈಗ 2025ರ ಫಸ್ಟ್ ರೌಂಡ್ ಶೆಡ್ಯೂಲ್ ಬಂದಿದೆ ನೋಡಿ. ರಿಜಿಸ್ಟ್ರೇಷನ್ ಜುಲೈ 15ರಿಂದ 24ಗೆ ಮುಗಿದಿದೆ ಈಗಾಗ್ಲೇ. ಓಹ್, ಮುಗಿದಿದೆನಾ? ಹೌದು. ಚಾಯ್ಸ್ ಫಿಲ್ಲಿಂಗ್ ಜುಲೈ 29ರಿಂದ ಆಗಸ್ಟ್ 1ರವರೆಗೆ ಇದೆ. ರಿಸಲ್ಟ್ಸ್ ಆಗಸ್ಟ್ 6ರಿಂದ 8ರೊಳಗೆ ಬರ್ಬೋದು ಅಂತ ನಿರೀಕ್ಷೆ. ಕಾಲೇಜ್ಗೆ ರಿಪೋರ್ಟ್ ಮಾಡೋದಿಕ್ಕೆ ಆಗಸ್ಟ್ 9ರಿಂದ 12 ಲಾಸ್ಟ್ ಡೇಟ್ಸ್. ಟೈಮ್ ತುಂಬಾನೇ ಮುಖ್ಯ ಇಲ್ಲಿ, ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಹೌದು, ಡೇಟ್ಸ್ ಬಹಳ ಮುಖ್ಯ. ಇನ್ನು ಪಂಜಾಬ್ನಲ್ಲಿ ಯಾವೆಲ್ಲ ಮೇಜರ್ ಕಾಲೇಜ್ಗಳಿವೆ? MBBS, BDS ಮತ್ತೆ ಆಯುಷ್ ಕೋರ್ಸ್ಗಳ ಬಗ್ಗೆನೂ ಸ್ವಲ್ಪ ಹೇಳಿ. ಪಂಜಾಬ್ನಲ್ಲಿ ಗವರ್ಮೆಂಟ್ ಮತ್ತೆ ಪ್ರೈವೇಟ್ ಎರಡೂ ತರಹದ MBBS, BDS ಕಾಲೇಜ್ಗಳು ಇವೆ. MBBSಗೆ ಸುಮಾರು 12 ಕಾಲೇಜ್ಗಳು ಇರ್ಬೋದು, ಒಟ್ಟು 16,000ಕ್ಕಿಂತ ಹೆಚ್ಚು ಸೀಟ್ಗಳು. BDSಗೆ ಸುಮಾರು 16 ಕಾಲೇಜುಗಳು, 1,260ರಷ್ಟು ಸೀಟುಗಳಿವೆ. ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಪಟಿಯಾಲ ತುಂಬಾ ಹಳೆಯದು ಮತ್ತು ಪ್ರಸಿದ್ಧ. ಹಾಗೆ ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್ ಅಂದ್ರೆ CMC ಲೂಧಿಯಾನ ಕೂಡ ಟಾಪ್ ಲಿಸ್ಟ್ನಲ್ಲಿ ಬರುತ್ತೆ. ಹೌದು, ಕೇಳಿದ್ದೀನಿ. ಪ್ರೈವೇಟ್ನಲ್ಲಿ ದಯಾನಂದ ಮೆಡಿಕಲ್ ಕಾಲೇಜ್ ಲುಧಿಯಾನ, SGRD ಅಮೃತ್ಸರ್, ಆದೇಶ್ ಇನ್ಸ್ಟಿಟ್ಯೂಟ್ ಭಟಿಂಡಾ ಇವೆಲ್ಲ ಹೆಸರುವಾಸಿ ಸಂಸ್ಥೆಗಳು. ಆಯುಷ್ ಕೋರ್ಸ್ಗಳಾದ BAMS, BHMS, BUMS ಗೂ ನೀಟ್ ಮೂಲಕವೇ ಅಡ್ಮಿಷನ್. ಇದೇ BFUH ಕೌನ್ಸಿಲಿಂಗ್ ಅಲ್ಲೇ ನಡೆಯುತ್ತೆ. ಅದು ಸೇರಿ ಇದೆಯಾ? ಹೌದು. ಲಾರ್ಡ್ ಮಹಾವೀರ ಹೋಮಿಯೋಪಥಿಕ್ ಕಾಲೇಜ್, ರೆಹಬರ್ ಆಯುರ್ವೇದಿಕ್ ಮತ್ತು ಯುನಾನಿ ಕಾಲೇಜ್ ಇವೆಲ್ಲ ಉದಾಹರಣೆಗಳು. ಆದ್ರೆ ಸದ್ಯಕ್ಕೆ ಪಂಜಾಬ್ನಲ್ಲಿ BYNYS ಕಾಲೇಜುಗಳು ಇಲ್ಲ. ಸರಿ. ಈಗ ಎಲ್ರಿಗೂ ಬೇಕಾಗಿರೋ ವಿಷಯ ಫೀಸ್. ಸರ್ಕಾರಿ ಖಾಸಗಿ ಕಾಲೇಜ್ಗಳ ಫೀಸ್ನಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ ಅಂತಾರಲ್ಲ, ನಿಜನಾ? ಖಂಡಿತ ನಿಜ, ಬಹಳ ವ್ಯತ್ಯಾಸ ಇದೆ. ಈಗ ನೋಡಿ, ಸರ್ಕಾರಿ MBBS ಕಾಲೇಜ್ಗಳಲ್ಲಿ ವರ್ಷಕ್ಕೆ ಟ್ಯೂಷನ್ ಫೀಸ್ ಸುಮಾರು 1.8 ಲಕ್ಷ ಇರಬಹುದು. ಅದ್ರ ಜೊತೆ ಹಾಸ್ಟೆಲ್, ಬೇರೆ ಖರ್ಚುಗಳು ಸೇರುತ್ತೆ. ಆದ್ರೆ ಪ್ರೈವೇಟ್ ಕಾಲೇಜ್ಗಳಲ್ಲಿ ಗವರ್ನಮೆಂಟ್ ಕೋಟಾ ಸೀಟಿಗೆ ಸುಮಾರು 3.8 ಲಕ್ಷದಿಂದ ಶುರು ಆಗಬಹುದು. ಓಹೋ. ಮ್ಯಾನೇಜ್ಮೆಂಟ್ ಕೋಟಾ ಆದ್ರೆ ವರ್ಷಕ್ಕೆ 10 ಲಕ್ಷ ಕೂಡ ದಾಟುತ್ತೆ. NRI ಕೋಟಾ ಫೀಸ್ ಅಂತೂ ಪೂರ್ತಿ ಕೋರ್ಸ್ಗೆ $110,000 ಅಂದ್ರೆ ಸುಮಾರು 92 ಲಕ್ಷ ಆಗುತ್ತೆ. ಅಬ್ಬಬ್ಬಾ, ಇದು ದೊಡ್ಡ ಮೊತ್ತವೇ ಸರಿ. ಅರ್ಜಿ ಶುಲ್ಕ, ಸೆಕ್ಯೂರಿಟಿ ಡಿಪಾಸಿಟ್ ಬಗ್ಗೆ ಸ್ವಲ್ಪ ಹೇಳಿ.
ಅಪ್ಲಿಕೇಶನ್ ಫೀಸ್ ಜನರಲ್ ಕ್ಯಾಟಗರಿಗೆ ₹5,900, ಎಸ್ಸಿ ಅವರಿಗೆ ₹2,950. ಸರಿ. ಸೆಕೆಂಡ್ ರೌಂಡ್ನಿಂದ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಸೆಕ್ಯೂರಿಟಿ ಡಿಪಾಸಿಟ್ ಕಟ್ಟಬೇಕು. ಗವರ್ನಮೆಂಟ್ ಕಾಲೇಜಿಗೆ 10,000, ಎಸ್ಸಿಬಿಸಿಗೆ 5,000, ಪ್ರೈವೇಟ್ಗೆ ₹1,00,000. 1,00,000. ಹೌದು. ಸೀಟ್ ಸಿಕ್ಕಿ ಆಮೇಲೆ ಜಾಯಿನ್ ಆಗಿಲ್ಲ ಅಂದ್ರೆ ಈ ಡಿಪಾಸಿಟ್ ಮುಟ್ಟುಗೋಲು ಹಾಕಿಕೊಳ್ಳುತ್ತಾರೆ. ಸೊ ಜಾಗ್ರತೆ ಬೇಕು. ಇನ್ನೊಂದು ವಿಷಯ, ಇತ್ತೀಚೆಗೆ ಆದೇಶ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಅವರ ಫೀಸ್ ಬಗ್ಗೆ ಕೋರ್ಟಿಂದ ಒಂದು ಇಂಟ್ರಿಮ್ ಆರ್ಡರ್ ಬಂದಿದೆ. ಹೌದಾ? ಏನದು? ಇದು ಅಂತ ಅನುಮತಿ ಸಿಕ್ಕಿದೆ. ಆದ್ರೆ ಇದು ಫೈನಲ್ ಜಡ್ಜ್ಮೆಂಟ್ಗೆ ಒಳಪಟ್ಟಿರುತ್ತೆ. ಇದು ಸ್ವಲ್ಪ ಕನ್ಫ್ಯೂಷನ್ ಉಂಟು ಮಾಡಿದೆ. ಓ, ಹಾಗಾಗಿ ಫೀಸ್ ವಿಚಾರದಲ್ಲಿ ಸ್ವಲ್ಪ ಅನಿಶ್ಚಿತತೆ ಇದೆ. ಬೇರೆ ಏನಾದರೂ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇದೆಯಾ? ಹೌದು. ಈ ಆದೇಶ ಫೀಸ್ ವಿಷಯ ಈಗ ಚರ್ಚೆಯಲ್ಲಿದೆ. ಹಾಗೆ ಸಿಎಂಸಿ ಲುಧಿಯಾನ ಅವರು ತಮ್ಮ ಮೈನಾರಿಟಿ ಮತ್ತೆ ಎನ್ಆರ್ಐ ಕೋಟಾಗಳ ಎಲಿಜಿಬಿಲಿಟಿ ಲಿಸ್ಟ್ ಬಿಟ್ಟಿದ್ದಾರೆ. ಕೌನ್ಸಿಲಿಂಗ್ ಶೆಡ್ಯೂಲ್ನಲ್ಲಿ ಏನಾದರೂ ಸಣ್ಣ ಪುಟ್ಟ ಬದಲಾವಣೆ ಆಗೋ ಚಾನ್ಸ್ ಇರುತ್ತೆ, ಹಾಗಾಗಿ ಗಮನ ಇರಬೇಕು. ರಿಜಿಸ್ಟ್ರೇಷನ್ ಅಂತೂ ಈಗಷ್ಟೇ ಮುಗೀತು. ಈಗ ಪಂಜಾಬ್ ಒಂದು ಕ್ಲೋಸ್ಡ್ ಸ್ಟೇಟ್ ಅಂತ ಹೇಳಿದ್ರಿ. ಸೀಟ್ಸ್ ಲಿಮಿಟೆಡ್, ಕೆಲವು ಕಡೆ ಫೀಸ್ ಜಾಸ್ತಿ. ಇದನ್ನೆಲ್ಲ ನೋಡಿದಾಗ ಕೆಲವರು ಬೇರೆ ರಾಜ್ಯಗಳ ಕಡೆನೂ ನೋಡ್ತಾರ. ಈಗ ಉದಾಹರಣೆಗೆ ಕರ್ನಾಟಕಕ್ಕೆ ಪಂಜಾಬ್, ಗುಜರಾತ್ನಿಂದೆಲ್ಲ ಸ್ಟೂಡೆಂಟ್ಸ್ ಬರ್ತಾರೆ ಅಂತ ಕೇಳಿದ್ದೀವಿ. ಹೌದು ಹೌದು, ಅದು ನಿಜ. ಕರ್ನಾಟಕ ಮೆಡಿಕಲ್ ಎಜುಕೇಷನ್ಗೆ ಒಂದು ದೊಡ್ಡ ಹಬ್ ಆಗಿದೆ, ಗೊತ್ತಲ್ಲ? ಹೌದು. ಅದಕ್ಕೆ ಕಾರಣಗಳಿವೆ. ಅಲ್ಲಿ ಕಾಲೇಜ್ಗಳ ಸಂಖ್ಯೆ ಜಾಸ್ತಿ ಇದೆ. ಕೆಲವು ಪ್ರೈವೇಟ್ ಕಾಲೇಜ್ಗಳಲ್ಲಿ ಫೀಸ್ ಪಂಜಾಬ್ನ ಮ್ಯಾನೇಜ್ಮೆಂಟ್ ಕೋಟಾಕ್ಕಿಂತ ಸ್ವಲ್ಪ ಕಡಿಮೆ ಇರಬಹುದು. ಮತ್ತೆ ಕರ್ನಾಟಕ ಒಂಥರ ಓಪನ್ ಸ್ಟೇಟ್, ಅಂದ್ರೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಬೇರೆ ರಾಜ್ಯದವರಿಗೂ ಸೀಟ್ ಸಿಗೋ ಚಾನ್ಸ್ ಇರುತ್ತೆ. ಓಕೆ. ಸೊ ಪಂಜಾಬ್ನಲ್ಲಿ ಅವಕಾಶ ಕಮ್ಮಿ ಅನ್ಸಿದಾಗ ಅಥವಾ ಫೀಸ್ ತುಂಬನೇ ಜಾಸ್ತಿ ಅನ್ಸ್ದಾಗ ಕೆಲವರು ಖಂಡಿತ ಕರ್ನಾಟಕದಂತಹ ರಾಜ್ಯಗಳನ್ನು ನೋಡ್ತಾರೆ. ಹಾಗಾದ್ರೆ ಪಂಜಾಬ್ನಲ್ಲೇ ಸೀಟ್ ಬೇಕು ಅನ್ನೋರು ಚಾಯ್ಸ್ ಫಿಲ್ಲಿಂಗ್ ಮಾಡುವಾಗ ತುಂಬಾನೇ ಯೋಚನೆ ಮಾಡಿ ಜಾಗರೂಕರಾಗಿರ್ಬೇಕು. ಖಂಡಿತ. ತುಂಬ ಮುಖ್ಯ ಅದು. ತಮ್ಮ ಮೆರಿಟ್, ಪ್ರಿಯಾರಿಟಿ ಏನು, ಕಾಲೇಜಿನ ಕ್ವಾಲಿಟಿ ಹೇಗಿದೆ, ಫೀಸ್ ಎಷ್ಟು, ಎಲ್ಲವನ್ನೂ ನೋಡ್ಬೇಕು. ಇತ್ತೀಚೆಗೆ ಪಂಜಾಬ್ನಲ್ಲಿ ಬಾಂಡ್ ಸಿಸ್ಟಮ್ ಕೂಡ ಬಂದಿದೆ. ಓ, ಬಾಂಡ್ ಕೂಡ ಇದೆಯಾ? ಹೌದು. ಗವರ್ಮೆಂಟ್ ಕಾಲೇಜಿನಲ್ಲಿ ಓದಿದ್ಮೇಲೆ ಕೆಲ ವರ್ಷ ಗ್ರಾಮೀಣ ಸೇವೆ ಮಾಡಬೇಕು ಅನ್ನೋ ನಿಯಮ. ಅದನ್ನೂ ಕೂಡ ಗಮನದಲ್ಲಿಟ್ಕೊಳ್ಬೇಕು. ಕೌನ್ಸಿಲಿಂಗ್ ಪ್ರೋಸೆಸ್ ಡೈನಾಮಿಕ್ ಆಗಿರುತ್ತೆ. ರೋಲ್ಸ್, ಡೇಟ್ಸ್ ಚೇಂಜ್ ಆಗಬಹುದು. ಹಾಗಾಗಿ ಎಲ್ಲದಕ್ಕೂ ಅಫಿಷಿಯಲ್ ವೆಬ್ಸೈಟ್ ಅಂದ್ರೆ bfuhs.ac.in ಅದನ್ನೇ ನಂಬಬೇಕು ಮತ್ತೆ ಅದನ್ನೇ ಚೆಕ್ ಮಾಡ್ತಾ ಇರಬೇಕು. ಹೌದು, ಖಂಡಿತ. ಪ್ರತಿ ಸ್ಟೆಪ್ನಲ್ಲೂ ಅಲರ್ಟ್ ಆಗಿರ್ಬೇಕು. ಮಾಹಿತಿ ಕರೆಕ್ಟಾಗಿ ತಿಳ್ಕೊಂಡು ಮುಂದೆ ಹೋಗೋದು ಅವರ ಕೆರಿಯರ್ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್. ಕೊನೆಗೆ ಯಾವ ಕಾಲೇಜ್ ಸಿಗುತ್ತೆ ಅನ್ನೋದ್ರ ಜೊತೆಗೆ ಅಲ್ಲಿ ವಾತಾವರಣ ಹೇಗಿದೆ, ಹಾಸ್ಟೆಲ್, ಫುಡ್ ವ್ಯವಸ್ಥೆ ಇದೆಯಾ, ಇಂಥ ವಿಷಯಗಳನ್ನು ಮೊದಲೇ ವಿಚಾರಿಸೋದು ಒಳ್ಳೇದಲ್ವಾ? ನಿಜ. ಈ ಪೂರ್ತಿ ಪ್ರಕ್ರಿಯೆ ಇದು ಅವರ ಮೆಡಿಕಲ್ ಕೆರಿಯರ್ನ ಮೊದಲನೇ ಮತ್ತು ಬಹಳ ಮುಖ್ಯವಾದ ಹೆಜ್ಜೆ.